ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಭಾರತದ ಸ್ವಾತಂತ್ರ್ಯ ನಂತರ ಈ ದೇಶದ ಆರ್ಥಿಕತೆ ಹೇಗಿರಬೇಕು ಅನ್ನುವ ಚರ್ಚೆ ನಡೆದಿತ್ತು. ಗಾಂಧಿ, ನೆಹರು, ಸರ್ದಾರ್ ಪಟೇಲ್ ಹಾಗೆಯೇ ಉಳಿದ ಕಾಂಗ್ರೆಸ್ ನಾಯಕರುಗಳು ಆಗಲೇ ದೇಶದ ಆರ್ಥಿಕ ನೀತಿಯ ಬಗ್ಗೆ, ಔದ್ಯಮಿಕ ನೀತಿಯ ಬಗ್ಗೆ ಕೆಲವೊಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದರು, ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದರು. ಹಾಗಿದ್ದರೆ ನಮ್ಮ ಔದ್ಯಮಿಕ ನೀತಿ ಹೇಗಿರಬೇಕು? ಸಂಪೂರ್ಣವಾಗಿ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಿರಬೇಕಾ ಅಥವಾ ಎಲ್ಲವೂ ಖಾಸಗೀಕರಣಗೊಳಿಸಬೇಕಾ? ಅವತ್ತಿನ ನಾಯಕರುಗಳು ಸಮಾಜವಾದಿ ಆರ್ಥಿಕ ಸಿದ್ಧಾಂತವನ್ನು ಹೆಚ್ಚು ನಂಬ್ತಾ ಇದ್ದರು. ಗಾಂಧೀಜಿ ಗ್ರಾಮೀಣ ಆರ್ಥಿಕತೆಯ ಬಗ್ಗೆ ಮಾತನಾಡ್ತಿದ್ರು. ನೆಹರು ಅವರು ಚಹಾ ಮಾರ್ತಿರಲಿಲ್ಲ. ನೆಹರು ಎಲ್ಲೋ ಹಿಮಾಲಯದಲ್ಲಿ ಮೂಗು ಉಳಿದ ಅಂಗಗಳನ್ನು ಮುಚ್ಚಿಕೊಂಡು ಕುಳಿತುಕೊಂಡು ಫೋಟೋ ತೆಗೆಸ್ಕೊತಿರಲಿಲ್ಲ. ನೆಹರು ಕ್ಯಾಮ್ರಾಮ್ಯಾನನ್ನು ಸದಾ ಕರೆದುಕೊಂಡು ಹೋಗ್ತಿರಲಿಲ್ಲ. ನೆಹರು ಛದ್ಮವೇಷಿ ಆಗಿರಲಿಲ್ಲ. ದಿನಕ್ಕೆ 10 ಬಟ್ಟೆಗಳನ್ನ ಅವರು ಚೇಂಜ್ ಮಾಡ್ತಿರಲಿಲ್ಲ. ಮಾಡ್ಬೋದಾಗಿತ್ತು, ಒಂದೇ ರೀತಿಯ ಬಟ್ಟೆ ಹಾಕ್ತಾಯಿದ್ರು ನೆಹರು. ಆದರೆ ಅವರಿಗೆ ಆರ್ಥಿಕತೆಯ ಬಗ್ಗೆ ಬಹಳ ಸ್ಪಷ್ಟತೆ ಇತ್ತು. ನಮ್ಮದು ಯಾವ ರೀತಿಯ ಎಕಾನಮಿ ಇರಬೇಕು? ದಿಸ್ ಅ ಮಿಕ್ಸ್ಡ್ ಎಕಾನಮಿ ಅಂತ. ಮಿಕ್ಸ್ಡ್ ಎಕಾನಮಿ ಆಗಿರಬೇಕು ಅಂದರೆ ಕೆಲವು ಇಂಪಾರ್ಟೆಂಟು ಕ್ಷೇತ್ರಗಳಲ್ಲಿ ಸರ್ಕಾರಿ ಸ್ವಾಮ್ಯದ ಉದ್ಯಮಗಳಿರಬೇಕು, ಕೆಲವೊಂದು ಕ್ಷೇತ್ರಗಳನ್ನು ಖಾಸಗಿಯವರಿಗೆ ತೆರೆಯಬೇಕು, ಯಾವುದ್ಯಾವುದು ಸರ್ಕಾರದ ಉದ್ಯಮಗಳಾಗಿರಬೇಕು ಅನ್ನೋ ಕಾರಣಕ್ಕಾಗಿ. ಹಾಗೆ ಹಲವಾರು ಸಂಸ್ಥೆಗಳು ಪ್ರಾರಂಭ ಆಗ್ತಾ ಹೋದವು ಸರ್ಕಾರಿ ಸ್ವಾಮ್ಯ. ಒಂದು ರೀತಿಯಲ್ಲಿ ನಮ್ಮ ಪ್ರೀತಿಯ ಬೆಂಗಳೂರು ಸರ್ಕಾರಿ ಉದ್ಯಮದ ಬಹುದೊಡ್ಡ ಕೇಂದ್ರವಾಗಿತ್ತು. ಎಷ್ಟೋ ಸಂಸ್ಥೆಗಳು ಬಂದವು. ಹಾಗೆಯೇ ಇಡೀ ಬೆಂಗಳೂರಿನ ಆರ್ಥಿಕತೆ ಪ್ರಬಲಗೊಳ್ಳುವುದಕ್ಕೆ ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಇಂತಹ ಸಂಸ್ಥೆಗಳ ಎಷ್ಟು ಜನರಿಗೆ ಉದ್ಯೋಗ. ಇಡೀ ಸ್ಥಿರತೆ ಬರುವುದೇ ಹಾಗೆ. ಉದ್ಯೋಗ ಸೃಷ್ಟಿ, ಸರ್ಕಾರಿ ಈ ಉದ್ಯಮಗಳು ಉದ್ಯೋಗ ಸೃಷ್ಟಿಯನ್ನು ಮಾಡ್ತಾ ಹೋದವು. ಅದರ ಬಹುದೊಡ್ಡ ಪಟ್ಟಿಯನ್ನು ನಾನು ಕೊಡ್ತಾ ಹೋಗ್ಬೋದು, ಅದರ ಅಗತ್ಯ ಇಲ್ಲ. ನಮಗೆಲ್ಲರಿಗೂ ಬೆಂಗಳೂರಿಗೂ ಗೊತ್ತು ಎಷ್ಟು ಸಂಸ್ಥೆಗಳಿವೆ ಅನ್ನೋದು. ಹಾಗೆಯೇ ಕೆಲವು ವಿಚಾರಗಳನ್ನು ಖಾಸಗಿಯವರಿಗೆ ತೆರೆದಿರಲಿಲ್ಲ. ಫಾರ್ ಎಕ್ಸಾಂಪಲ್, ಯು ಟೇಕ್ ಡಿಫೆನ್ಸ್. ರಕ್ಷಣಾ ವ್ಯವಸ್ಥೆ ಸುರಕ್ಷತೆಯ ದೃಷ್ಟಿಯಿಂದ ಅದು ಸರ್ಕಾರದ ಸ್ವಾಮ್ಯದಲ್ಲೇ ಇರಬೇಕು ಅನ್ನುವುದು ನಮ್ಮ ಹಿರಿಯರ ಉದ್ದೇಶ ಆಗಿತ್ತು. ಯಾಕೆಂದರೆ ಅವರು ದೇಶಪ್ರೇಮಿಗಳಾಗಿದ್ದರು. ಅವರ ದೇಶಪ್ರೇಮ ಭಾಷಣಗಳಲ್ಲಿ, ಶಬ್ದದಲ್ಲಿ ಇರಲಿಲ್ಲ. ಅವರು ನಿಜವಾದ ಅರ್ಥದ ದೇಶಪ್ರೇಮಿಗಳು. ಅವರು ದೇಶಪ್ರೇಮವನ್ನು, ರಾಷ್ಟ್ರಪ್ರೇಮವನ್ನು ಬೀದಿಯಲ್ಲಿ ವ್ಯಾಪಾರಕ್ಕೆ ಇಟ್ಟವರಾಗಿರಲಿಲ್ಲ. ದೇಶಪ್ರೇಮವನ್ನು ಚುನಾವಣೆಯ ಒಂದು ಅಸ್ತ್ರವನ್ನಾಗಿ ಮಾಡ್ಕೋಬೇಕು ಅಂತ ಅವರು ಎಂದೂ ಯೋಚಿಸಿರಲಿಲ್ಲ. ಅವರೆಂದೂ ತಾವು ವಿಶ್ವಗುರು ಅಂತ ಅಂದುಕೊಂಡಿರಲಿಲ್ಲ, ಅಥವಾ ತಮ್ಮ ಪ್ರಚಾರವನ್ನು ನಾವು ವಿಶ್ವಗುರು ಅಂತ ಪ್ರಚಾರವನ್ನು ಕೂಡ ಮಾಡ್ತಿರಲಿಲ್ಲ. ಆದರೆ ನೆಹರು ಅವರನ್ನು ವಿಶ್ವ ಬಹಳ ಗಂಭೀರವಾಗಿ ಸ್ವೀಕಾರ ಮಾಡಿತ್ತು. ನೀವು ಈಗಲೂ ಕೂಡ ಆ ಕಾಲದಲ್ಲಿ ನೆಹರು ಅಮೇರಿಕಕ್ಕೆ ಹೋದಾಗ, ಇನ್ನೊಂದು ಕಡೆ ಹೋದಾಗ ಹೇಗೆ ಸ್ವಾಗತ ಮಾಡಿದ್ರು ಒಂದು BBC ನಿಮಗೆ ಅವರ ಇಂಟರ್ವ್ಯೂಗಳು ಎಲ್ಲವೂ ಸಿಗ್ತವೆ. ಯಾರಿಗೆ ಸತ್ಯ ತಿಳ್ಕೋಬೇಕೋ ಅವರು ಹೋಗೋದು ನೋಡ್ಬೋದು. ಈ ವಿಚಾರವನ್ನು ನಾನು ಹೇಳೋದಕ್ಕೆ 2 ಪ್ರಮುಖ ಕಾರಣಗಳಿವೆ. ಅದು ನಿನ್ನೆ ಸಂಸತ್ತಿನಲ್ಲಿ ಅಂಗೀಕರಿಸಲಾದ ಒಂದು ವಿಧೇಯಕ, ಇನ್ನೊಂದು ಅಷ್ಟೇ. ಇದು ಇಡೀ ಭಾರತದ ಆರ್ಥಿಕ ನೀತಿಯನ್ನು ಕೆಲವು ಖಾಸಗಿ ವ್ಯಕ್ತಿಗಳಲ್ಲಿ ಕೈಯಲ್ಲಿ ಕೊಡುವಂಥದ್ದು, ನಿಯಂತ್ರಣಕ್ಕೆ ಕೊಡುವಂಥದ್ದು ಅಂತ. ಹಾಗೂ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನು ಮಾರಾಟ ಮಾಡುವ ಒಂದು ಪರಂಪರೆಯನ್ನು ಈ ದೇಶದಲ್ಲಿ 2014ರಿಂದ ನಂತರ ಪ್ರಾರಂಭ ಮಾಡಲಾಯಿತು. ಒಂದು ಸರ್ಕಾರಿ ಸಂಸ್ಥೆ ಅಂತ ಅಂದರೆ ಅದು ಕೇವಲ ಸಂಸ್ಥೆ ಅಲ್ಲ, ಅದರ ಸಂಪನ್ಮೂಲ, ಅದರಲ್ಲಿ ಇರುವ ಒಟ್ಟಾರೆ ಆಸ್ತಿ ಇದೆಯಲ್ಲ, ಅದನ್ನು ಈಗ ಮಾರಾಟ ಮಾಡುವುದಕ್ಕೆ ಈಗಿನ ಸರ್ಕಾರ ಮುಂದಾಗಿದೆ. ಮೊದಲನೇದಾಗಿ ನಾನು ಬೆಂಗಳೂರಿನ ITI, ಇವತ್ತು ಸುದ್ದಿ ಬಂದಿದೆ, ನಿನ್ನೆ ಸಂಸತ್ನಲ್ಲಿ ಬಗ್ಗೆ ಚರ್ಚೆ ಕೂಡ ನಡೀತು. ಹಾಗೆಯೇ ಒಂದು ವಿಧೇಯಕವನ್ನು ಅಂಗೀಕರಿಸಲಾಯಿತು. ಈ ಒಂದು ಬೆಂಗಳೂರಿನ ಪ್ರತಿಷ್ಠೆಯ ಸಂಸ್ಥೆಗಳಲ್ಲೊಂದಾದದ್ದು ITI. ಈಗ ಅದು ಸಾಲದ ಸುಳಿಗೆ ಸಿಲುಕಿದೆ. ಸಾಲದ ಸುಳಿಗೆ ಸಿಲುಕಿ ಆ ಸಂಸ್ಥೆ
ಸಾಲದ ಸುಳಿಯಿಂದ ಹೊರಗೆ ತರಬೇಕಾದ ಕೆಲಸವನ್ನು ಮಾಡಬೇಕಾದಂಥ ಸರ್ಕಾರ ಅದನ್ನು ನಗದೀಕರಣ, ಆಸ್ತಿಯ ನಗದೀಕರಣ ಅಂದರೆ ಮಾರಾಟ ಮಾಡಿಬಿಟ್ಟು ಎಲ್ಲ ಕೈ ತೊಳ್ಕೊಬಿಟ್ಟು ಹೋಗುವಷ್ಟಕ್ಕೆ ಬಂದು ನಿಂತಿದೆ. ಸೊ ಸಾಲದಿಂದ ಹೊರಬರೋದಕ್ಕೆ ಆಸ್ತಿಯ ನಗದೀಕರಣ ಮಾಡುವ ತೀರ್ಮಾನವನ್ನು ದೂರಸಂಪರ್ಕ ಇಲಾಖೆಗೆ ಕೊಟ್ಟಿದೆ. ಐಟೆ ದೂರಸಂಪರ್ಕ ಇಲಾಖೆಗೆ ಬರುತ್ತೆ. ಸೊ ಇದರ ಪ್ರಕಾರ ಅವರು ಸುಮಾರು 3,473 ಕೋಟಿ, ಎಷ್ಟು ಹೇಳಿ 3,473 ಕೋಟಿ ಏನಿದೆ ಅದು ಬೇಕಾಗಿದೆ. ಅದು ಲೋಕಸಭೆಯಲ್ಲಿ ನಿನ್ನೆ ಅದರ ಹೇಳಿಕೆಯನ್ನು ಕೊಡಲಾಯಿತು. ಈ ಒಂದು ನಗದೀಕರಣಕ್ಕಾಗಿ 91 ಎಕರೆ ಜಾಗ, ಅದು 4 ಆಸ್ತಿಗಳನ್ನು ಗುರುತಿಸಲಾಗಿದೆ. ಈ 4 ಆಸ್ತಿಗಳನ್ನು ಗುರುತಿಸಿ ಸುಮಾರು 91 ಎಕರೆ ಅದನ್ನು ಖಾಸಗಿಯವರಿಗೆ ಕೊಟ್ಬಿಟ್ಟು ಇವರು ಹೊಂಟೋಗ ಲಕ್ಷಣಗಳು ಕಾಣ್ತಾ ಇವೆ. ಸೊ ಈ ಕಂಪ್ನಿದು ಹೇಗಿತ್ತು ಅಂತ ನೋಡಿ, 2024-25ರಲ್ಲಿ ಈ ಕಂಪನಿ 4,323 ಕೋಟಿ ವಹಿವಾಟನ್ನು ನಡೆಸಿತ್ತು ITI. ಸೊ ಬ್ಯಾಂಕ್ಗಳ ಸಾಲ ಏನಿದೆ ಅದು ಈವರೆಗೆ 1,325 ಕೋಟಿ ರೂಪಾಯಿ ITIದು ಈ ಸಾಲ ಇದೆ. ಸೊ ಹಿಂದೊಂದು ಸಲ ಇದೇ ಸ್ಥಿತಿ ಇದ್ದಾಗ ಸರ್ಕಾರ ನೆರವಿಗೆ ಬಂದುಬಿಟ್ಟು ನೆರವನ್ನು ಒದಗಿಸಿತ್ತು, ನಾನದನ್ನು ಡಿನೈ ಮಾಡಲ್ಲ. ಸೊ ಅದರ ಜೊತೆಗೆ ಬಾಕಿ ಇರೋದೇನಿದೆ ಅಂದರೆ ನೌಕರರ ವೇತನ ಮತ್ತು ನಿವೃತ್ತಿ ವೇತನ ಇವೆರಡು ಪೇ ಮಾಡಿಲ್ಲ. ಅದು 339 ಕೋಟಿ ರೂಪಾಯಿಯಷ್ಟು ಉಳ್ಕೊಂಡಿದೆ. ಸೊ ಹಾಗಿದ್ದರೆ ಈ ಸಂಸ್ಥೆಯನ್ನು ಸರ್ಕಾರ ನಡೆಸೋದಕ್ಕೆ ಸಾಧ್ಯ ಇರಲಿಲ್ವಾ? ಸಾಧ್ಯ ಇಲ್ಲದಿರುವ ಸ್ಥಿತಿ ತಲುಪಿದೆ ITI? ಐ ಡೋಂಟ್ ಥಿಂಕ್ ಸೊ. ಅದರ ಎಪ್ರೋಚು ಬದಲಾಗಬೇಕಾಗಿದೆ ಮತ್ತು ಅದರ ಕಾರ್ಯವಿಧಾನವನ್ನು ಬದಲಿಸ್ಕೋಬೇಕಾಗಿದೆ. ಸೊ ಅದರ ಉತ್ಪಾದನೆ ಏನಿದೆ ಆ ಉತ್ಪಾದನೆಯನ್ನು ವಿಸ್ತರಿಸುವ ಕೆಲಸವನ್ನು ಬೇರೆ ಬೇರೆ ರೀತಿ ಮಾಡ್ಬೋದು. ಅದು ಯಾವುದನ್ನು ಮಾಡಿದ್ರೆ ಸುಲಭವಾದನ್ನು ಮಾರಾಟ ಮಾಡಿ ಹೊಂಟು ಹೋಗ್ಬಿಟ್ಟದಪ್ಪ, ಈಸಿ ಅಲ್ವಾ? ಮಾರಾಟ ಮಾಡಿದ್ರೆ ಕೈ ತೊಳ್ಕೊಂಡೆ ಎದ್ದು ಹೋದ, ಒಂದು ದುಡ್ಡು ಬಂತು. ಹಾಗೇನೆ ಬೇಕಾದರೆ ಅವ್ರು ಯಾವ ಖಾಸಗಿಯವರು ಈಗ 91 ಎಕರೆ ಯಾವ್ರಕ್ಕೆ ದುಡ್ಡು ಇರೋರು ಬದುಕೋತಾರೆ, ಖರೀದಿ ಮಾಡ್ತಾರೆ, ಕಮಿಷನ್ ಕೊಡ್ತಾರೆ, ಏನೂ ಗೊತ್ತಾಗಲ್ಲ, ಎಲ್ಲ ಸುಖ ಸಂತೋಷದಿಂದ ನಡೀತಾ ಹೋಗುತ್ತೆ. ಆದರೆ ಈ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನು ಮಾರಾಟ ಮಾಡಿ ಎಲ್ಲವನ್ನು ಖಾಸಗಿಯವರಿಗೆ ಮಾರಾಟ ಮಾಡಿ ಕೆಲವು ಉದ್ಯಮಿಗಳನ್ನು ಹೊಟ್ಟೆ ತುಂಬಿಸುವಂಥ ಕೆಲಸಕ್ಕೆ ಮೋದಿಯವರ ಸರ್ಕಾರ ಮುಂದಾಗಿದೆ. ಆದ್ದರಿಂದ ಇವರನ್ನು ಯಾವುದಕ್ಕೆ ವಿಶ್ವಗುರು ಅಂತ ಅನ್ನೋಣ? ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನು ಮಾರಾಟ ಮಾಡುವುದಕ್ಕೆ ವಿಶ್ವಗುರುವೇ? ಇಡೀ ಭಾರತೀಯರನ್ನ ಒಂದು ಮೋಹಜಾಲದಲ್ಲಿ ಇರಿಸುವುದಕ್ಕೆ ವಿಶ್ವಗುರುನೇ? ಮೂರ್ಖತನಕ್ಕೆ ವಿಶ್ವಗುರುನೇ? ದೇವರ ಫೋಟೋವನ್ನು ತೋರಿಸಿ, ದೇವರ ಮೂರ್ತಿಯನ್ನು ತೋರಿಸಿ, ದೇವಸ್ಥಾನವನ್ನು ತೋರಿಸಿ ಎಲ್ಲರನ್ನೂ ಮೂರ್ಖರನ್ನಾಗಿ ಮಾಡಿ ಅವರಿಗೆ ಏನು ಸತ್ಯದ ಅರಿವೇ ಆಗದಿರುವ ಹಾಗೆ ಮಾಡುವುದಕ್ಕೆ ಇವರು ವಿಶ್ವಗುರುನೇ? ಇವರು ವಿಶ್ವಗುರು ಆಗಿದ್ದರೆ ವಿಶ್ವಗುರು ದೇಶದಲ್ಲಿ ಇನ್ನೂ ಕೂಡ ದೇವಸ್ಥಾನದ ಮುಂದೆ ಯಾಕೆ ಭಿಕ್ಷುಕರಿದ್ದಾರೆ? ಯಾಕೆ ರಸ್ತೆಗಳಲ್ಲಿ ನಮ್ಮ ಭಿಕ್ಷುಕರು ಕಾಣ್ತಾರೆ? ಯಾರು ಕೆಲಸ ಇಲ್ಲದೆ ಯಾಕೆ ಆತ್ಮಹತ್ಯೆ ಮಾಡ್ಕೋತಾರೆ? ಉದ್ಯೋಗ ಇಲ್ಲದೆ ಯಾಕೆ ಸಾಯ್ತಾರೆ? ರೈತರು ಯಾಕೆ ಆತ್ಮಹತ್ಯೆ ಮಾಡ್ಕೋತಾರೆ? ವಿಶ್ವಗುರುವಿನ ದೇಶದಲ್ಲಿ ಯೋಚನೆ ಮಾಡಿ ನೋಡಿ. ಸೊ ಇದರ ಜೊತೆಗೆ ಇನ್ನೊಂದು ನಿನ್ನೆ ತೀರ್ಮಾನ ತಗೊಂಡಿದ್ದು, ಇದು ಇನ್ನಷ್ಟು ಅಪಾಯಕಾರಿಯಾದದ್ದು. ಅದೇನು ಅಂದರೆ ಅಣು ವಿದ್ಯುತ್ ಕ್ಷೇತ್ರದಲ್ಲಿ ಖಾಸಗಿ ಹೂಡಿಕೆಗೆ ಅವಕಾಶ. ಇದು ಬಹಳಷ್ಟು ಅಪಾಯಕಾರಿಯಾದ ಒಂದು ತೀರ್ಮಾನ. ಅಣು ವಿದ್ಯುತ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದು ಸರ್ಕಾರಿ ಸ್ವಾಮ್ಯದಲ್ಲಿ ಸರ್ಕಾರದ ಸುರಕ್ಷತೆಯಲ್ಲಿ ಇರಬೇಕಾದದ್ದು ಅಂತ. ಯಾಕಂದರೆ ಅಣು ವಿದ್ಯುತ್ ಅಂದ ತಕ್ಷಣ ದಟ್ಸ್ 2-edged ವೆಪನ್ ಇದ್ದಾಗೆ ಅಲ್ವಾ? ಯಾಕೆಂದರೆ ನೀವು ಯಾವಾಗ ಯುರೇನಿಯಂ ಎನ್ರಿಚ್ಮೆಂಟ್ ಮಾಡ್ತಾ ಹೋಗ್ತೀರಿ ಅದನ್ನು ಯಾವುದಕ್ಕೆ ಬೇಕಾದ್ರೂ ಬಳಸ್ಬೋದು. ನೀವು ಬಾಂಬಿಗಾರು ಬಳಸ್ಬೋದು, ವಿದ್ಯುತ್ಗಾರು ಬಳಸ್ಬೋದು. ಅದು ಟೆಕ್ನಾಲಜಿ ಹಾಗೆ. ಸೊ ಆದ್ದರಿಂದ ನೀವು ಇದನ್ನು ಈ ಯುರೇನಿಯಂ ಎನ್ರಿಚ್ಮೆಂಟ್ ಏನಿದೆ, ಯುರೇನಿಯಂ ಬೇರೆಯಿಂದ ತರಿಸ್ಕೋಬೇಕು, ಅದನ್ನು ನೀವು ಖಾಸಗಿಯವರ ಇನ್ವಾಲ್ವ್ಮೆಂಟ್ ಮಾಡಿದರೆ ಸುರಕ್ಷತೆಯ ಜವಾಬ್ದಾರಿ ಯಾರು ಕೊಡ್ತಾರೆ? ಯಾರು ಅದನ್ನು ಸುರಕ್ಷಿತವಾಗಿರ್ತಾರೆ? ಖಾಸಗಿಯವರಿಗೆ ಕೊಡುವ ಮೂಲಕ ಅವರನ್ನು ನಂಬುವುದು ಹೇಗೆ? ಸೊ ಈ ಪ್ರಶ್ನೆಗಳು ಎದ್ದಿವೆ. ಇದು ಅಪಾಯಕಾರಿ ಅಂಥೇಳಿ. ಸೊ ಇದರ ಜೊತೆಗೆ ಇನ್ನೊಂದು ಭಾಳ ಮಹತ್ವದ್ದು ಅಂದರೆ ಇದನ್ನು ಯಾಕೆ ಮಾಡಲಾಗಿದೆ ಅಂತ ಅಂದರೆ ಈ ಯುರೇನಿಯಂ ಮತ್ತು ಈ ಅಣುವಿದ್ಯುತ್ಗೆ ಬೇಕಾದ ಬೇರೆ ಬೇರೆ ಇದೇನಿದೆ ಅದನ್ನು ಅಮೇರಿಕ ಮತ್ತು ಫ್ರಾನ್ಸ್ನ ಖಾಸಗಿ ಕಂಪನಿಯವರಿಗೆ ಕೊಡಲಾಗುತ್ತೆ ಅನ್ನುವ ಮಾತು ಕೂಡ ಇದೆ. ಅಂದರೆ
ವಿದೇಶಿ ಕಂಪನಿಗಳಿಗೆ, ಖಾಸಗಿ ಕಂಪನಿಗಳಿಗೆ ನಮ್ಮ ಅಣುವಿದ್ಯುತ್ ಕ್ಷೇತ್ರವನ್ನು ತೆರಿತೀರಿ. ದೇಶದ ಉದ್ಯಮಿಗಳ ಜೊತೆಗೆ ವಿದೇಶಿ ಉದ್ಯಮಪತಿಗಳಿಗೂ ಕೂಡ ನೀವು ಈ ಅಣುವಿದ್ಯುತ್ ಕ್ಷೇತ್ರವನ್ನು ತೆರಿತೀರಿ. ಅಲ್ಲಿ ಸುರಕ್ಷತೆಯ ಜವಾಬ್ದಾರಿ, ಹೊಣೆಗಾರಿಕೆ ಯಾರದ್ದು? ಅದು ಎಲ್ಲಿ ಯಾವುದೋ ಹಲವು ರೀತಿಯ ಸುರಕ್ಷತೆಗಳಿವೆ, ಕೇವಲ ಒಂದೇ ಅಲ್ಲ. ಒಂದು ಅಣುವಿಕಿರಣ ಆಗದಂತೆ, ಅದು ಸೋರದಂತೆ ನೋಡ್ಕೋಬೇಕಾದಂಥ ಜವಾಬ್ದಾರಿಗಳಿವೆ ಅಲ್ವಾ? ಅದರ ಜೊತೆ ಈ ಟೆಕ್ನಾಲಜಿಗಳನ್ನು ಯಾರ್ಯಾರೋ ತಗೊಂಡು ಏನೇನೋ ದುರುಪಯೋಗ ಪಡಿಸ್ಕೊಳ್ಬೇಕಾದಂಥ ಅಪಾಯ ಇದೆ. ಆದರೂ ಇಷ್ಟಿದ್ರೂ ಕೂಡ ಖಾಸಗಿಯವರಿಗೆ ಇದನ್ನು ವಹಿಸಿ ಕೊಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಈ ಬಗ್ಗೆ ನಿನ್ನೆ ಭಾಳಷ್ಟು ಜನ ಪ್ರತಿಪಕ್ಷಗಳು ಆತಂಕವನ್ನು ವ್ಯಕ್ತಪಡಿಸೋದು. ಆದರೆ ಸರ್ಕಾರ ಗೊತ್ತಲ್ಲ, ಇದು ಮೊಂಡು ಸರ್ಕಾರ ಅಂತ. ಇವರಿಗೆ ಯಾವುದೇ ಜನತಾಂತ್ರಿಕ ಮೌಲ್ಯಗಳ ಬಗ್ಗೆ ನಂಬಿಕೆ ಆಗಲಿ, ಪ್ರೀತಿ ಆಗಿರಲಿಲ್ಲ. ಇವರು ಬುಲ್ಡೋಜರ್ ಸರ್ಕಾರ. ಇದು ಈಗ ದೆಹಲಿಯಲ್ಲೂ ಬುಲ್ಡೋಜರ್ ಸರ್ಕಾರ. ಅವರು ಎಲ್ಲದಕ್ಕೂ ಕೂಡ ಬುಲ್ಡೋಜರನ್ನು ಬಳಸ್ತಾ ಹೋಗ್ತಾರೆ. ಬುಲ್ಡೋಜರ್ ಅನ್ನೋದು ಸಾಂಕೇತಿಕವಾದ ಒಂದು. ಬುಲ್ಡೋಜರ್ ಯಾವುದಕ್ಕೆ ಬಳಸ್ತಾರೆ ಅಂತಂದರೆ, ಪ್ರತಿಪಕ್ಷದ ಹಕ್ಕುಗಳನ್ನು ಹತ್ತಿಕ್ಕುವುದಕ್ಕೆ ಬುಲ್ಡೋಜರ್ ಬಳಸಲಾಗುತ್ತೆ. ಅವರ ವಿರುದ್ಧ ಯಾರು ಮಾತನಾಡ್ತಾರೋ ಅವರ ಬಾಯಿ ಮುಚ್ಚಿಸುವುದಕ್ಕೆ ಬುಲ್ಡೋಜರ್ ಬಳಸಲಾಗುತ್ತೆ. ಅದರ ಜೊತೆಗೆ ಅವರು ಉತ್ತರ ಪ್ರದೇಶದಲ್ಲಿದ್ದಾಗ ಬುಲ್ಡೋಜರ್ ರಾಜ ಇದ್ದಾರಲ್ಲ, ಅಲ್ಲಿ ಚೀಫ್ ಮಿನಿಸ್ಟರ್, ಹಾಗೆ ಕಂಡು ವಸ್ತುಗಳನ್ನು ಈವನ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಭಾಳ ಕ್ಲಿಯರ್ಲಿ ಸೆಟ್ ಈ ರೀತಿ ಬುಲ್ಡೋಜರ್ ಬಳಕೆ ಅಂತ. ಈ ಬುಲ್ಡೋಜರ್ ಬಳಕೆ ಯಾವ ರೀತಿ ಅಂದರೆ, ಕೇವಲ ಬುಲ್ಡೋಜರ್ ತಗೊಂಡು ಹೋಗೋದಲ್ಲ, ಮಾನಸಿಕವಾಗಿ ಬುಲ್ಡೋಸಿಂಗ್ ಅಂತ. ಮಾನಸಿಕವಾಗಿ ಬುಲ್ಡೋಸ್ ಮಾಡ್ತಾ ಹೋಗೋದು. ಯಾರು ಡಿಫ್ರೆಂಟಾಗಿ ಮಾತಾಡ್ತಾರೆ ಅವ್ರು ಬುಲ್ಡೋಸ್ ಮಾಡ್ತಾ ಹೋಗೋದು. ಸೊ ಆ ಮೂಲಕ ನಿನ್ನೆ ಭಾಳಷ್ಟು ಜನ ಈ ಖಾಸಗಿ ಕಂಪನಿಗಳ ವಿಚಾರದಲ್ಲಿ, ಹಾಗೆಯೇ ಈ ಅಣುವಿದ್ಯುತ್ ಕ್ಷೇತ್ರದ ಬಗ್ಗೆ ಮಾತಾಡಲಾಯಿತು. ಸೊ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ರು. ಇಡೀ ಈ ಸರ್ಕಾರವೇ ಒಂಥರ ಖಾಸಗೀಕರಣ ಆಗ್ತಾ ಇದೆಯಾ ಅನ್ನುವ ಅನುಮಾನ ಮೂಡುವ ಹಾಗೆ. ಹೀಗೆ ಹೋಗ್ಬಿಟ್ರೆ ಮುಂದೆ ಇಡೀ ಸರ್ಕಾರವನ್ನೇ ಖಾಸಗಿಯವ್ರು ನಡೆಸೋದಪ್ಪ. ಈಗಲೇ ನಡೆಸ್ತಾ ಇದ್ದಾರೆ. ಈಗ ಅಂದಾನಿ ಇವರು ಇಬ್ಬರು ಇದ್ದಾರಲ್ಲ, ಗ್ರೇಟ್ ರಿಲಯನ್ಸ್ ಕಂಪ್ನಿ ಅವರು, ಇವರು ಅದಾನಿ ಆ್ಯಂಡ್ ಅಂಬಾನಿ. ಸೊ ಅವರೇನೇ ಈ ಒಂದು ರೀತಿಯಲ್ಲಿ ದೇಶ ನಡೆಸ್ತಾ ಇರೋರು. ಈಗ ನೋಡಿದ್ರೆ ಸಂಪೂರ್ಣವಾಗಿ ದೇಶವನ್ನು ಖಾಸಗಿಯವರ ಹಿಡಿತಕ್ಕೆ ಕೊಟ್ಟು, ಎಲ್ಲ ಕ್ಷೇತ್ರವನ್ನು ಹಿಡಿತಕ್ಕೆ ಕೊಟ್ಬಿಟ್ಟು ದೇಶನೇ ಒಂದು ದೇಶವನ್ನೇ ಖಾಸಗೀಕರಣ ಮಾಡೋದಪ್ಪ ಅಲ್ವಾ? ಈ ಸ್ಥಿತಿಗೆ ದೇಶ ತಲುಪದಂತೆ ಕಾಣುತ್ತೆ. ಅದು ಹೇಳಿದ್ರೆ ನಾವು ವಿಶ್ವಗುರು ಏನಿದ್ದೀವಿ, ನಾವು ಮೂರ್ಖತನದಲ್ಲೂ ಈಗ ವಿಶ್ವಗುರು ಆಗ್ತಾಯಿದ್ದೀವಿ. ಇದು ಇತ್ತೀಚಿನ ಬೆಳವಣಿಗೆ. ನಾವು ನಿಜವಾದ ವಿಶ್ವಗುರು ಆಗಿರೋದು ಮೂರ್ಖತನದಲ್ಲಿ, ಮೂಢನಂಬಿಕೆಯಲ್ಲಿ, ಅಯೋಗ್ಯತನದಲ್ಲಿ, ಅಪ್ರಾಮಾಣಿಕತೆಯಲ್ಲಿ, ವ್ಯವಹಾರದಲ್ಲಿ, ಪರ್ಸೆಂಟೇಜ್ನಲ್ಲಿ, ಇದಕ್ಕೆಲ್ಲ ನಾವು ವಿಶ್ವಗುರು ಆಗಿದ್ದೀವಿ. ಆ ಸ್ಥಿತಿಗೆ ಈ ದೇಶ ಬಂತಂತಿದೆ. ಇದಾಗ್ತಿ ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಂಗೆ ಮತ್ತೆ ಬರ್ತೀನಿ ನಾನು. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ, ನನ್ನನ್ನು ಬೆಂಬಲಿಸಿ. ನಿಮ್ಮ ಪ್ರೀತಿಯೇ ನನಗೆ ಶ್ರೀರಕ್ಷೆ. ನಮಸ್ಕಾರ.